ಕೀರ್ತನೆ 20 ಒಂದು ವಚನವನ್ನು ನಾನು ಓದ್ತೀನಿ, ನಂತರವಾಗಿ ಒಂದು ವಚನವನ್ನು ನೀವು ಓದಿ. 1ನೇ ವಚನ ನೋಡಿ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ, ಚೀಯೋನಿನಿಂದ ನಿನಗೆ ಆಧಾರ ದಯಪಾಲಿಸಲಿ. ನೀನು ಸಮರ್ಪಿಸಿದ ನೈವೇದ್ಯಗಳು ಆತನ ನೆನಪಿಗೆ ಬರಲಿ, ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚಿಕೆಯಾಗಲಿ. ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವೆವು, ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆವು. ಯೆಹೋವನು ನಿನ್ನ ಎಲ್ಲಾ ವಿಜ್ಞಾಪನೆಗಳನ್ನು ನೆರವೇರಿಸಲಿ. ಯೆಹೋವನು ತಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುವನೆಂದು ಆತನು ತನ್ನ ಪವಿತ್ರ ಲೋಕದಿಂದ ಅವನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವನು, ಬಲದಿಂದ ಅವರಿಗೆ ಜೀವವನ್ನು ಮಾಡುವನು. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುವರು. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಕೊನೆ ವಚನ ನಾವೆಲ್ಲರೂ ಓದಿಕೊಳ್ಳೋಣ. ಯೆಹೋವನೇ ನಮ್ಮ ಅರಸನಿಗೆ ಜಯ ಉಂಟು ಮಾಡು, ನಾವು ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸು. ಈ ಕೀರ್ತನೆ ಕೊಟ್ಟ ದೇವರಿಗೆ ಕೈಗಳನ್ನೆತ್ತಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಕುಳಿತುಕೊಳ್ಳ್ರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವರು ಕಳೆದ ವಾರಗಳೆಲ್ಲ, ಕಳೆದ ದಿನಗಳೆಲ್ಲ ದೇವರು ನಮ್ಮನ್ನು ಕಾಯ್ದು ನಡೆಸಿ ಯಾವ ಕೇಡುಗಳು, ಯಾವ ವಿಪತ್ತುಗಳು, ಯಾವ ಗಂಡಾಂತರಗಳು ನಮ್ಮ ಗುಡಾರದ ಸಮೀಪಕ್ಕೂ ಬಾರದ ಹಾಗೆ ದೇವರು ನಮಗೆ ದಿನನಿತ್ಯ ಬೇಕಾದಂತಹ ಎಲ್ಲ ಅಗತ್ಯತೆಗಳನ್ನು ದೇವರು ಒದಗಿಸಿಕೊಟ್ಟು ಈ ಭಾನುವಾರದ ದಿನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರನ್ನು ಆರಾಧಿಸಿ ಸ್ತುತಿಸಿ ಕೊಂಡಾಡುವಾಗಿ ದೇವರು ಕೊಟ್ಟಂತ ಈ ಕೃಪೆಗಾಗಿ ನಾವು ನಂಬಿಕೆಯಿಂದ ಹೇಳೋಣ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ಅನೇಕರು ಬಂದಿಲ್ಲ. ಕಳೆದ ವಾರ ಬಂದವರು ಈ ವಾರ ಬಂದಿಲ್ಲ, ಈ ವಾರ ಬಂದಿರೋರು ಕಳೆದ ವಾರ ಬಂದಿರಲಿಲ್ಲ. ಇನ್ನು ಅನೇಕರು ಈ ದಿನ ಸಬ್ಬತ್ ದಿನ, ಈ ದಿನ ದೇವರ ದಿನ, ಈ ದಿನ ಪರಿಶುದ್ಧವಾದಂಥ ದಿನ ಎಂಬುದನ್ನು ಮರೆತು ಈ ದಿನ ಅನೇಕರು ಲೋಕದ ಕೆಲಸ ಕಾರ್ಯಗಳಲ್ಲಿ ಈ ದಿನ ಅನೇಕರು ಬ್ಯುಸಿ ಆಗಿದ್ದಾರೆ. ಆದರೆ ಒಂದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು, ನಾವು ದೇವರನ್ನು ಬಿಟ್ಟು, ನಾವು ಸಭೆಯನ್ನು ಬಿಟ್ಟು, ದೇವರ ವಾಕ್ಯವನ್ನು ಬಿಟ್ಟು, ನಾವು ಆರಾಧನೆಯನ್ನು ಬಿಟ್ಟು ನಾವು ಮುಂದೆ ಸಾಗ್ತೀವಿ ಅಂದ್ರೆ ಅದು ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಮ್ಮ ಬಲದಿಂದ ಆಗಿರ್ಬೋದು, ನಮ್ಮ ಶಕ್ತಿಯಿಂದ ಆಗಿರ್ಬೋದು, ನಮ್ಮ ಸಾಮರ್ಥ್ಯದಿಂದ ಆಗಿರ್ಬೋದು, ನಮ್ಮ ಜ್ಞಾನದಿಂದ ಆಗಿರ್ಬೋದು, ಹಲ್ಲೆಲೂಯಾ, ನಾವು ಈ ಲೋಕದಲ್ಲಿ ಜೀವಿಸ್ತೇವೆ ಅಂದ್ರೆ ನಾವು ಜೀವಿಸ್ಬೋದು ಈ ರೀತಿಯಾಗು, ಹಲ್ಲೆಲೂಯಾ. ಆದ್ರೆ ಅದರಿಂದ ನಮಗೆ ಸಂತೋಷ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಆದ್ರೆ ನೀವು ದೇವರ ಬಲದಿಂದ ನೀವು ಮುಂದೆ ಸಾಗೋದಾದ್ರೆ, ದೇವರ ವಾಕ್ಯದಿಂದ ನೀವು ಮುಂದೆ ಸಾಗೋದಾದ್ರೆ ದೇವರು ನಿಮಗೆ ಸಮಾಧಾನವನ್ನ, ನೆಮ್ಮದಿಯನ್ನ ದೇವರು ಕೊಡುವಂತವರಾಗಿದ್ದಾರೆ. ಅದು ಮಾತ್ರವಲ್ಲದೆ ದೇವರು ನಿಮ್ಮನ್ನು ಏರಳವಾಗಿ, ಅಧಿಕವಾಗಿ ದೇವರು ನಿಮ್ಮನ್ನು ಆತನು ಆಶೀರ್ವದಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರಿಂದ ನಾವು ಪ್ರತಿ ವಾರ ನಾವು ಆಶೀರ್ವಾದ ಹೊಂದಬೇಕು ಅಂದ್ರೆ, ನಾವು ಒಂದು ಅಭಿವೃದ್ಧಿಯನ್ನು ನಾವು ಕಾಣಬೇಕು ಅಂದ್ರೆ ನಾವು ಪ್ರತಿ ವಾರ ನಾವು ಸಭೆಗೆ ಬರುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಇಲ್ಲಿ ಪ್ರಾರ್ಥನೆ ಶುರುವಾಗೋದು ಎಕ್ಸಾಕ್ಟ್ 10 ಇಲ್ಲಿ ಪ್ರಾರ್ಥನೆ ಶುರುವಾಗುತ್ತೆ. ದೂರ ದೂರ ಊರುಗಳಿಂದಲೇ 10 ಗಂಟೆಗೆಲ್ಲ ಇಲ್ಲಿ ಇರ್ತಾರೆ. ಆದ್ರೆ ನಾವು ಇಲ್ಲಿ ಹತ್ರದವರಾಗಿರೋದ್ರು ನಾವು ಸರಿಯಾದ ಸಮಯಕ್ಕೆ ನಾವು ಬರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಮುಂದಿನ ವಾರದಿಂದ ದೇವರ ಸಭೆಯನ್ನು ಗೌರವಿಸೋದಾದ್ರೆ ನೀವು 10 ಕರೆಕ್ಟಾಗಿ ಇಲ್ಲಿ ಪ್ರಾರ್ಥನೆಗೆ ನೀವು ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಉಪದೇಶವನ್ನು ಯಾರು ಆಲಿಸ್ತಾರೋ, ಯಾರು ಬುದ್ಧಿ ಮಾತುಗಳನ್ನ ಯಾರು ಆಲಿಸ್ತಾರೋ, ಯಾರು ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ, ನಂಬಿಕೆಯಿಂದ ಕೇಳ್ತಾರೋ ಅವರೇ ಮುಂದೆ ಜ್ಞಾನಿಗಳಾಗಿ ಅವರು ಮಾರ್ಪಡುವಂತವರಾಗಿದ್ದೇವೆ. ಬೈಬಲ್ನಲ್ಲಿ ನಾವು ಈ ರೀತಿಯಾಗಿ ಗಮನಿಸ್ತೇವೆ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 33ನೇ ವಚನ ಹೀಗೆ ಹೇಳ್ತದೆ. 15ನೇ ಅಧ್ಯಾಯ 33ನೇ ವಚನ ಹೀಗೆ ಹೇಳ್ತದೆ, ಯೆಹೋವನ ಭಯವೇ ಜ್ಞಾನೋಪದೇಶ, ಗೌರವಕ್ಕೆ ಮೊದಲು ವಿನಯ ಎಂಬುದಾಗಿ. ಯಾರು ದೇವರಿಗೆ ಭಯಪಡುತ್ತಾರೋ ಬೈಬಲ್ ಹೇಳ್ತದೆ ಅವರೇ ಅದೇ ಜ್ಞಾನೋಪದೇಶ ಎಂಬುದಾಗಿ. ನಿಮ್ಮ ಬಾಯಲ್ಲಿ ಬರುವ ಮಾತುಗಳು ಜ್ಞಾನದ ಮಾತುಗಳಾಗಿರುತ್ತದೆ. ಹಲ್ಲೆಲೂಯಾ. ಒಬ್ಬನ ದೇವರಿಗೆ ಭಯಪಡುವವನಾಗಿದ್ರೆ ಅವನ ಬಾಯಲ್ಲಿ ಬರುವಂತ ಮಾತುಗಳು ಅದು ಕೆಟ್ಟ ಮಾತುಗಳಾಗಿರೋದಿಲ್ಲ, ಅದು ಹೊಲಸು ಮಾತುಗಳಾಗಿರೋದಿಲ್ಲ, ಅದು ಸುಳ್ಳು ಮಾತುಗಳಾಗಿರೋದಿಲ್ಲ, ಅದು ಹರಟೆಯ ಮಾತುಗಳಾಗಿರೋದಿಲ್ಲ, ಅದು ಕೆಟ್ಟ ಭಾಷೆ ಆಗಿರೋದಿಲ್ಲ. ಒಬ್ಬನ ದೇವರಿಗೆ ಭಯಪಡುವವನಾಗಿದ್ರೆ ಅವನ ಬಾಯಲ್ಲಿ ಬರುವಂತ ಮಾತುಗಳು, ಹಲ್ಲೆಲೂಯಾ, ಅದು ಪ್ರೀತಿಯ ಮಾತುಗಳಾಗಿದೆ. ಒಬ್ಬನ ದೇವರಿಗೆ ಭಯಪಡುವವನಾಗಿದ್ರೆ ಅವನ ಬಾಯಲ್ಲಿ ಬರುವಂತ ಮಾತುಗಳು ಕ್ಷಮೆಯ ಮಾತುಗಳಾಗಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ಯೋಚನೆ ಮಾಡ್ರಿ, ನೀವು ದೇವರಿಗೆ ಭಯಪಡುವವರಾಗಿದ್ದೀರಾ?
ನೀವು ದೇವರಿಗೆ ಭಯಪಡುವವರಾಗಿದ್ದೀರಾ? ದೇವರಿಗೆ ಭಯಪಡುವವರು ಮುಂದೆ ಅಲ್ಲೆಲೂಯ ಹೇಳ್ರಿ. ಹಾಗಾದ್ರೆ ನಿಮ್ಮ ಬಾಯಲ್ಲಿ ಬರುವಂತ ಮಾತುಗಳೇನು? ಸುಳ್ಳು ಮಾತುಗಳ, ಕೆಟ್ಟ ಮಾತುಗಳ, ಹರಟೆಯ ಮಾತುಗಳ, ಕಪಟದ ಮಾತುಗಳ ಯಾವುದು ನಿಮ್ಮ ಬಾಯಲ್ಲಿ ಬರೋದು? ಅನೇಕರನ್ನ ನಾನು ಗಮನಿಸಿದ್ದೇನೆ, ಬಾಯಿ ತೆಗೆದರೆ ಸಾಕು ಬರೀ ಸುಳ್ಳುಗಳು. ಈ ದಿನ ಪ್ರಾರ್ಥನೆ ಇದೆ ಬನ್ನಿ, ಈ ದಿನ ಸಭೆಯಲ್ಲಿ ಪ್ರಾರ್ಥನೆ ಇದೆ ಬನ್ನಿ, ಉಪವಾಸ ಪ್ರಾರ್ಥನೆ ಇದೆ ಬನ್ನಿ, ಅಲ್ಲಿ ಪ್ರಾರ್ಥನೆಯ ಕೂಟ ಇದೆ ಬನ್ನಿ ಎಂಬುದಾಗಿ ಕೂಗುವಾಗ, ಇಲ್ಲ ನನಗೆ ಅಲ್ಲಿ ಕೆಲಸ ಇದೆ, ಇಲ್ಲ ನನಗೆ ಇಲ್ಲಿ ಕೆಲಸ ಇದೆ ಎಂಬುದಾಗಿ ಹೇಳಿ ಮನೆಯಲ್ಲೇ ಇರ್ತಾರೆ. ಅಲ್ಲೆಲ್ಲೂ ಎಷ್ಟು ಸುಳ್ಳು ಅಲ್ವಾ? ಇನ್ನೊಂದು ಮುಖ್ಯವಾಗಿ ನಾವು ಗಮನಿಸಬೇಕೆಂಬುದಾಗಿ ನೋಡೋದಾದ್ರೆ, ನಾವು ದೇವರ ಸಭೆಯಲ್ಲಿ ನಾವು ಕೂತಿರುವಾಗ ದೇವರ ಸಭೆಯಲ್ಲಿ ಯಾರಿರ್ತಾರೆ? ಮುಖ್ಯವಾಗಿ ಯೇಸು ಸ್ವಾಮಿ